श्री श्री जगन्नाथ बलदेव सुभद्रा सुदर्शन की जय। श्री श्री जगन्नाथ भक्त वृंद की जय। ಆ, ಹರೇ ಕೃಷ್ಣ. ಇವತ್ತಿನ ಲೀಲೆ, ಭಗವಂತ ಹೇಗೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಹ್ಮ್ ಅವನಿಗೆ ಚಂಡಾಳರು, ಬ್ರಾಹ್ಮಣರು, ಬುದ್ಧಿವಂತರು, ದಡ್ಡರು, ರಾಕ್ಷಸರು, ದೇವತೆಗಳು ಯಾವ ಭೇದನೂ ಇಲ್ಲ. ಅವರವರ ಭಾವಕ್ಕೆ ತಕ್ಕಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅಷ್ಟೇ. ಹ್ಮ್. ನಮಗೆ ನಾವು ಅನ್ಕೊಳ್ಳೋದೇನಂದ್ರೆ ಭಗವಂತ ಆ ದೇವತೆಗಳ ಪರ, ರಾಕ್ಷಸರ ವಿರುದ್ಧ ಹಾಗೆಲ್ಲ ಏನಿಲ್ಲ. ಭಗವಂತ ಸಮಾನವಾಗಿರ್ತಾನೆ. ಚಂಡಾಲರಿಗೆ, ದರಿದ್ರರಿಗೆ ಭಗವಂತ ಕೃಪೆ ಹೇಗೆ ಎಲ್ಲಾನು ಸಮಾನವಾಗಿ ಕಾಣ್ತಾನೆ ಅನ್ನೋದು ಮಾಡ್ತಾನೆ ಜಗನ್ನಾಥ ಮತ್ತೆ ಬಲದೇವ. ಮತ್ತು ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಪಾತ್ರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಭಗವಂತನ ಆ ಆ, ದಾಸ್ಯ ಭಾವದಲ್ಲಿ ಹೆಂಡತಿ ಆಗಿದ್ರು ದಾಸ್ಯ ಭಾವದಲ್ಲಿ ಭಗವಂತನ ಸೇವೆ ಮಾಡ್ತಿರ್ತಾಳೆ. ಈ ಲೀಲೆಯಲ್ಲಿ ಭಗವಂತ ಹೇಗೆ ಭಕ್ತರ ಭಕ್ತರನ್ನ ಗ್ಲೋರಿಫೈ ಮಾಡಕ್ಕೆ ಭಕ್ತನ ತಾನು ಭಿಕ್ಷೆ ಬಿಡ್ತಾನೆ. ಜಗದೊಡೆಯನಿಗೆ ಯಾಕೆ ಬರುತ್ತೆ? ಅವನು ಸಕಲ ಐಶ್ವರ್ಯ ಪರಿಪೂರ್ಣ ಅಲ್ವಾ? ಎಲ್ಲ ಐಶ್ವರ್ಯಗಳ ಆ, ಸಮಗ್ರ, ಹ್ಮ್ ಸಂಪೂರ್ಣ ಪರಿಪೂರ್ಣ ಅಂತವನು ಕೂಡ ಯಾಕೆ ಭಿಕ್ಷೆ ಬೇಡ್ತಾನೆ? ಈಗಲೂ ಒರಿಸ್ಸಾದಲ್ಲಿ ಆ ಒಂದು ಪಂಗಡದವರು, ಬಹುತೇಕ ಎಲ್ಲರೂ ಅಂತ ಅನ್ಕೋಬಹುದು, ಒಂದು ಪಂಗಡದವರು ಪ್ರತಿ ಗುರುವಾರ ಇವತ್ತು ಗುರುವಾರ ಸ್ಪೆಷಲ್, ನಾವು ಇಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವಾ, ಹಾಗೆ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಅಲ್ಲಿನ ಜನ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಯಾರ ಮನೆಗೆ ಹೋದ್ರು ಆ ಜಗನ್ನಾಥನ ಫೋಟೋ ಇರುತ್ತೆ. ಜಗನ್ನಾಥನ ದೈವ ಜಗನ್ನಾಥನ ಆರಾಧನೆ ಮಾಡ್ತಾರೆ. ಅದು ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಿಯಮಗಳು, ಏನು ಆ ಅದಕ್ಕೆ ಆಚರಣೆ ಪದ್ಧತಿಗಳು ಏನಿದೆ ಅದನ್ನ ಫಾಲೋ ಮಾಡ್ತಿರ್ತಾರೆ. ನಾವಿಲ್ಲಿ ಒಂದು ಮೊದಲನೇ ಪಾಠ ಏನ್ ಕಲಿಬೇಕಂದ್ರೆ, ಇಲ್ಲಿ ನಾನು ಎಷ್ಟೋ ಸಲ ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಲಕ್ಷ್ಮೀ ಪೂಜೆ, ದೇವತೆಗಳ ಪೂಜೆ ಸಲ್ಲದು ಕೂಡದು ಬೇಡ ಅಂತ. ಯಾಕೆಂದ್ರೆ ನಮಗೆ ಭಗವಂತ ಯಾರಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನಾವು ದೇವತೆಗಳ ಆರಾಧನೆ ಮಾಡ್ತಾ ಇದೀವಿ. ಈಗ ಎಷ್ಟೋ ಪ್ರಶ್ನೆಗಳು ಬಂತು, ಕೇಳ್ತಾರೆ ಯಾಕೆ ನೀವು ದೇವತೆಗಳಿಗೆ ಆರಾಧನೆ ಮೀನ್ಸ್ ಗೌರವ ಸಲ್ಲಿಸಬೇಕು. ಆರಾಧನೆ ಅಂದ್ರೆ ಭಕ್ತಿ ಮಾಡೋದು, ಪೂಜಾರ್ಹರಲ್ಲ. ಭಗವಂತ ಮಾತ್ರ ಪೂಜಾರ್ಹ. ತನ್ನ ಸೇವಕರು ಅನ್ನೋ ಭಾವದಲ್ಲಿ ಭಕ್ತಿ ಮಾಡ್ಬೇಕು. ಬಟ್ ನಮಗೆ ಭಗವಂತ ಯಾರಂತಾನೆ ಗೊತ್ತಿಲ್ಲದೆ ಇರುವಾಗ ನಾವು ದೇವತೆಗಳ ಆರಾಧನೆ ತೊಡಗುದೇನಾಗುತ್ತೆ, ಅದು ಅಪರಾಧ ಆಗುತ್ತೆ, ಭಗವಂತನಿಗೆ ಮಾಡುವಂತ ಅಪರಾಧ ಆಗುತ್ತೆ. ಅದಕ್ಕೋಸ್ಕರ ಯಾರು ಗೌಡಿಯ ಸಂಪ್ರದಾಯವರು ಯಾರು ದೇವತೆಗಳ ವಿರೋಧಿಗಳಲ್ಲ, ಅಥವಾ ಶಿವ ವಿರೋಧಿಗಳು, ಲಕ್ಷ್ಮಿ ವಿರೋಧಿಗಳು ಆತರ ಅಲ್ಲ. ಅವರೆಲ್ಲರೂ ಭಗವಂತನ ಶುದ್ಧ ಭಕ್ತರಾಗಿರೋದ್ರಿಂದ ನಾವು ಅವರನ್ನ ಭಕ್ತ ಭಾವದಲ್ಲಿ ಬೇಕು. ಇಲ್ಲಿ ಲಕ್ಷ್ಮಿನ ಆರಾಧನೆ ಮಾಡ್ತಾರೆ, ಯಾಕಂದ್ರೆ ಲಕ್ಷ್ಮಿ ಭಗವಂತನ ಪತ್ನಿ, ಭಕ್ತೆ, ಸೇವಕಿ. ಸರಿ, ಒಂದ್ಸಲ ಲಕ್ಷ್ಮಿ ರತ್ನಸಿಂಹಾಸನದಿಂದ ಆಚೆ ಬರ್ತಾಳೆ. ಏನಕ್ಕೆ ಬರ್ತಾಳೆ? ಭಕ್ತರನ್ನ ಅನುಗ್ರಹ ಮಾಡಕ್ಕೋಸ್ಕರ. ಬ್ರಾಹ್ಮಣ ವೇಷದಲ್ಲಿ ಬರ್ತಾಳೆ. ಒಂದು ಮುದುಕಿ ಬ್ರಾಹ್ಮಣಿ ವೇಷದಲ್ಲಿ ಎಲ್ಲರ ಮನೆಗಳಿಗೂ ಭೇಟಿ ಕೊಡ್ಬೇಕು ಅಂತ ಪರ್ಮಿಷನ್ ತಗೊಂಡು ಹೋಗ್ತಾಳೆ. ಬ್ರಾಹ್ಮಿ
ವ್ಯಾಪಾರಿ ಮನೆಯಲ್ಲಿ ಇನ್ನೂ ಯಾರು ಎದ್ದಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ. ಪೂಜೆ ಮಾಡಿಲ್ಲ, ಆದ್ರೆ ಐಶ್ವರ್ಯ ಇದೆ. ಅದು ಅಪರಾಧ ಮಾಡೋದು. ನೆಟ್ವರ್ಕ್ ಹೋಯ್ತು. ಓಕೆ. ಲಕ್ಷ್ಮಿ ವ್ಯಾಪಾರಿಯ ಶ್ರೀಮಂತಿಕೆಯನ್ನ ತಗೊಂಡೋಗ್ಬಿಡ್ತಾಳೆ. ಅವರು ಭಿಕ್ಷೆ ಬೇಡಿ ಜೀವನ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇದ್ರಲ್ಲಿ ಏನಾದ್ರೂ ನಮ್ಗೆ ಸಂದೇಹ ಇದೆಯಾ? ಇಲ್ಲ ಇಲ್ಲ, ನಾನು ನೋಡಿದ್ದೀನಿ, ಇದೆಲ್ಲ ಸುಳ್ಳು. ಎಷ್ಟೋ ಶ್ರೀಮಂತರ ಮನೆಯಲ್ಲಿ ಅವರು 9 ಗಂಟೆಗೆ ಹೇಳ್ತಾರೆ, 10 ಗಂಟೆಗೆ ಹೇಳ್ತಾರೆ, ಇಷ್ಟ ಬಂದಂಗೆ ಮಲಗ್ತಾರೆ, ಇಷ್ಟ ಬಂದಂಗೆ ಹೇಳ್ತಾರೆ, ಅವ್ರಿಗೆ ಶ್ರೀಮಂತಿಕೆ ಏನು ಹೋಗಿಲ್ಲ ಅಂತ. ಖಂಡಿತ ಹೋಗುತ್ತೆ. ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ, ಅವರು ಹಿಂದಿನ ಜನ್ಮಗಳಲ್ಲಿ ಅನೇಕ ಲೌಕಿಕ ಪುಣ್ಯಗಳು ಮಾಡಿರ್ತಾರೆ. ಶ್ರೀಮಂತಿಕೆ ಬರುವಂತಹ ಅನೇಕ ಲೌಕಿಕ ಪುಣ್ಯಗಳು ಮಾಡಿರ್ತಾರೆ. ಸೊ ಹಾಗಾಗಿ ಅವರ ಅವರ ಪುಣ್ಯ ಅಷ್ಟು ಬೇಗ ಕ್ಷೀಣಿಸೋದಿಲ್ಲ. ಬಟ್ ಒಂದಿನಕ್ಕೆ ಅದು ಪೂರ್ತಿ ನಾಶ ಆಗುತ್ತೆ. ಶ್ರೀಮಂತಿಕೆ ಭಗವಂತ ಕಿತ್ಕೊಂಡ್ಬಿಡ್ತಾನೆ. ಸೊ ಅದೇ ಸಮಯಕ್ಕೆ ಲಕ್ಷ್ಮಿ ಒಂದು ಚಂಡಾಳರ ಆ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಒಬ್ಳು ಮುದುಕಿ ಇರ್ತಾಳೆ. ಅವಳ ಹೆಸರು ಶ್ರೇಯಾ. ಇದು ಅವಳ ಹೆಸರು ಶ್ರೇಯಾ ಚಾಂಡಾಲಿನಿ ಅಂತ. ಚಂಡಾಳರ ವಂಶದಲ್ಲಿ ಒಂದು ಸ್ತ್ರೀ. ಅವ್ರ ಕುಲಕಸಬು ಏನಂದ್ರೆ ಹೆಣ ಸುಡೋದು, ಚಂಡಾಳರು. ಈ ಈ ತಾಂಡಕ್ಕೆ ಹೋಗ್ತಾಳೆ ಲಕ್ಷ್ಮಿ. ಅವಳು ಎಲ್ಲಿಂದ ಬಂತು ಆ ಸಂಸ್ಕಾರ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ವ್ರತ ಆಚರಣೆ ಮಾಡ್ತಿರ್ತಾಳೆ. ಮನೆ ಎಲ್ಲ ಕ್ಲೀನ್ ಮಾಡಿ, ಅಲಂಕಾರ ಮಾಡಿ, ರಂಗೋಲಿ ಎಲ್ಲ ಹಾಕಿ ಲಕ್ಷ್ಮಿ ಚಂಡಾಲಿನಿ ಲಕ್ಷ್ಮಿ ಪೂಜೆ ಮಾಡ್ತಿರ್ತಾಳೆ. ಹಾಗಾದ್ರೆ ನಾವು ಮಾಡ್ಬೋದು. ಆದ್ರೆ ಭಗವಂತ ಯಾರಂತ ತಿಳ್ಕೊಂಡು ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಷ್ಟೇ. ಇವಳಿಗೆ ಹೆಂಗ್ ಗೊತ್ತು ಭಗವಂತ ಅಂತ? ಭಗವಂತ ಅವಳು ಯಾವ್ದು ಗ್ರಂಥಗಳು ಓದಿಲ್ಲ, ಹೇಳಿ ಕೇಳಿ ಚಂಡಾಳ್ರು ಅವರು ಯಾವ ಗ್ರಂಥ ಓದಿರ್ತಾರೆ. ಬಟ್ ಯಾವ್ದೋ ಪೂರ್ವ ಜನ್ಮದ ದುಷ್ಕೃತಿಗಳು ಏನೇ ಮಾಡುತ್ತೆ, ನಮ್ಮನ್ನ ಆ ಹೀನ ಕುಲದಲ್ಲಿ ಹುಟ್ಟೋ ತರ ಮಾಡ್ಬಿಡುತ್ತೆ. ಈಗ ಏನೋ ಒಂದು ಕೆಟ್ಟ ಕರ್ಮಗಳನ್ನ ಮಾಡಿರ್ತೀವಿ, ಅದಕ್ಕೆ ತಕ್ಕಂಗೆ ನಮ್ಗೆ ಒಂದು ಜನ್ಮ ಅಂತ ಬಂದ್ಬಿಡುತ್ತೆ. ಅದನ್ನ ಅನುಭವಿಸ್ಲೇಬೇಕು. ಆದ್ರೆ ಭಕ್ತಿ ಅನ್ನೋದು ಯಾವ ಜನ್ಮಕ್ಕೂ ನಾಶ ಆಗೋದಿಲ್ಲ. ಅದ್ ನಾವ್ ಎಷ್ಟು ಮಾಡಿರ್ತೀವಿ, ಒಂದು ಸಾಸಿವೆ ಕಾಳಷ್ಟು ಭಕ್ತಿ ಮಾಡಿದ್ರು ಅದು ನಮ್ಮ ಭಕ್ತಿ ಸುಕೃತಿ ಅಕೌಂಟ್ ಅಲ್ಲಿ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಶ್ರೇಯಾ ಚಂಡಾಳಿನಿ ಕುಲದಲ್ಲಿ ಚಂಡಾಳಿ ಆಗಿರ್ಬೋದು, ಆದ್ರೆ ಗುಣದಲ್ಲಿ ಅವಳು ದೈವ ಭಕ್ತಿ ಇತ್ತು. ಲಕ್ಷ್ಮಿ ನೋಡ್ತಾಳೆ, ತುಂಬಾ ಖುಷಿ ಆಯ್ತು ಅವಳಿಗೆ. ಶ್ರೇಯಾ ಚಂಡಾಳಿನಿಗೆ ಆಶೀರ್ವಾದ ಮಾಡ್ಬಿಡ್ತಾಳೆ. ಅವಳೆಲ್ಲ ಅಭಿಷ್ಟಗಳು ಈಡೇರ್ಬಿಡುತ್ತೆ. ಅವಳಿಗೆ ಆಶೀರ್ವಾದ ಮಾಡ್ಬಿಟ್ಟು ಲಕ್ಷ್ಮಿ ಟೆಂಪಲ್ ಬಂದ್ಬಿಡ್ತಾಳೆ, ದೇವಸ್ಥಾನಕ್ಕೆ, ಮೇಲಿಗೆ ಪುರಿ ರತ್ನಸಿಂಹಾಸನದ ಗರ್ಭಗುಡಿಗೆ ಬಂದ್ಬಿಡ್ತಾಳೆ. ಈ ಸಮಯದಲ್ಲಿ ಜಗನ್ನಾಥ ಮತ್ತೆ ಬಲದೇವ ಭಕ್ತರ ಅನುಗ್ರಹಕ್ಕೋಸ್ಕರ ಅವರು ಆಚೆ ಬಂದಿರ್ತಾರೆ. ರತ್ನಸಿಂಹಾಸನದಿಂದ ಆಚೆ ಬರ್ತಾರೆ. ಅವರು ವಾಕಿಂಗ್ ಮಾಡ್ತಾರೆ. ನಾವಷ್ಟೇ ಮಾಡೋದಲ್ಲ, ಅವರು ಮಾರ್ನಿಂಗ್ ವಾಕ್ ಮಾಡ್ತಾರೆ, ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಅವರು ಲಂಚ್ ಮಾಡ್ತಾರೆ, ಅವರು ಊಟ ಮಾಡ್ತಾರೆ. ಅವ್ರಿಗೂ ಭಾವನೆಗಳಿದೆ, ಸುಖ ದುಃಖ ಇದೆ. ಆದ್ರೆ ಭಗವಂತನ ಕಾರ್ಯಗಳು ಅದು ಅಲೌಕಿಕ, ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳಿದ ರಹಸ್ಯ, ಯಾರು ನನ್ನ ಜನ್ಮ ಮತ್ತೆ ಕರ್ಮದ ರಹಸ್ಯ ತಿಳ್ಕೊಳ್ತಾರೋ ಅವ್ರಿಗೆ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಅನ್ನೋದು ಬರೋದಿಲ್ಲ. ಮಾರ್ನಿಂಗ್ ವಾಕ್ ಹೋಗಿರ್ತಾರೆ ಜಗನ್ನಾಥ ಬಲದೇವರು. ಬರ್ಬೇಕಾದ್ರೆ ಲಕ್ಷ್ಮಿ ಆ ಚಂಡಾಳರ ಮನೆಯಿಂದ ಬರ್ತಾರನ್ನ ನೋಡ್ಬಿಡ್ತಾರೆ. ಲಕ್ಷ್ಮಿ ಕೇಳ್ಕೊಂಡು ಹೋಗಿದ್ದೇನು, ನಾನ್ ನನ್ನ ಭಕ್ತರ ಅನುಗ್ರಹ ಮಾಡ್ಬೇಕು, ನಾನು ಹೊರಗಡೆ ಹೋಗ್ತೀನಿ ಅಂತ. ಆಯ್ತು ಹೋಗ್ಬಾ ಅಂತ ಹೇಳಿ ಕಳಿಸಿರ್ತಾರೆ. ಜಗನ್ನಾಥ ಕಳಿಸಿರ್ತಾನೆ. ಇವರಿಬ್ರು ಜಗನ್ನಾಥ್ ಬಲದೇವರು ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಲಕ್ಷ್ಮಿ ಚಂಡಾಳರ ಮನೆಯಿಂದ ಬರ್ತಾ ಇರ್ತಾಳೆ. ನೋಡಿ ಬಲದೇವರಿಗೆ ತರ ಬೇಜಾರು, ಕೋಪ ಬಂದ್ಬಿಡುತ್ತೆ. ಜಗನ್ನಾಥನಿಗೆ ಹೇಳ್ತಾನೆ, ತಮ್ಮನಿಗೆ, ಏ ಜಗನ್ನಾಥ, ಏನಿದು? ನಿನ್ ಪತ್ನಿ ಒಂದು ಚಂಡಾಳರ ಮನೆಯಿಂದ ಬರ್ತದಾಳಲ್ವಾ? ಇದೆಲ್ಲ ಲೀಲೆ. ಭಗವಂತನಿಗೆ ಯಾವ ಭೇದ ಭಾವ ಇಲ್ಲ, ಅದನ್ನ ಮುಂಚೆ ಹೇಳಿದೆ.
ಅವನ್ಗೆ ಯಾವ ಭೇದ ಭಾವ ಇಲ್ಲ. ಲೀಲೆ ಅಂತ ಅಂದ್ರೆ ಏನು, ನಮಗೆ ಅರ್ಥ ಮಾಡ್ಸಕ್ಕೋಸ್ಕರ ಮಾಡುವಂತ ನಾಟಕ. ಬಲ್ದೇವ್ರು ಹೇಳ್ತಾರೆ, ನೋಡ್ ನಿನ್ ಪತ್ನಿ ಏನ್ ಮಾಡ್ತಾಳೆ ಅಂತ. ಚಂಡಾಲರ ಮನೆಯಿಂದ ಬರ್ತಾಳೆ ಅವರು ಅವರು ಏನು ಸಂಸ್ಕಾರ ಇಲ್ದಿರುವಂತ ಜನಗಳು. ಅವ್ರು ಯಾವ ರೂಲ್ಸ್ ಫಾಲೋ ಮಾಡಲ್ಲ, ಸ್ನಾನ ಮಾಡಲ್ಲ, ಪೂಜೆ ಮಾಡಲ್ಲ, ಏನಿಲ್ಲ, ಒಂದೂ ಇಲ್ಲ. ಅವ್ರು ಹೆಣ ಸುಡ್ತಾ ಇರ್ತಾರೆ, ಮಾಂಸ ತಿಂತಾ ಇರ್ತಾರೆ. ಇಂಥ ಜನಗಳ ಮನೆ ಹೋಗಿರ್ತಾಳ ಲಕ್ಷ್ಮಿ. ಬೇಜಾರಾಯ್ತು. ಆಮೇಲೆ ಕಂಡೀಷನ್ ಹಾಕ್ಬಿಡ್ತಾನೆ ಬಲರಾಮ ಯಾರಿಗೆ, ಜಗನ್ನಾಥನಿಗೆ. ಲಕ್ಷ್ಮಿನ ಒಳಗ್ ಸೇರ್ಸ್ಕೋಬಾರ್ದು, ದೇವಸ್ಥಾನ ಮಲಿನ ಆಗ್ಬಿಡುತ್ತೆ, ಅವಳನ್ನ ತ್ಯಾಗ ಮಾಡ್ಬಿಡ್ಬೇಕು, ಡೈವರ್ಸ್ ಮಾಡ್ಬಿಡ್ಬೇಕು, ಬಿಟ್ಬಿಡ್ಬೇಕು ಅವಳನ್ನ. ಜಗನ್ನಾಥನಿಗೆ ಬೇಜಾರಾಗುತ್ತೆ, ಸಮಾಧಾನ ಮಾಡಕ್ ಹೋಗ್ತಾನೆ. ಇಲ್ಲ ಇಲ್ಲ ಅಣ್ಣ, ಹಂಗಲ್ಲ ಹಿಂಗೆ. ಆದ್ರೆ ಅಣ್ಣನ ಮಾತಾತು ಕೃಷ್ಣ ಮೀರ್ತಿರ್ಲಿಲ್ಲ. ಸಾಕ್ಷಾತ್ ಭಗವಂತ ಆಗಿದ್ರು ಬಲರಾಮನ ಮಾತನ್ನ ಯಾವತ್ತೂ ಅವನು ಮೀರ್ತಿರ್ಲಿಲ್ಲ, ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದ. ಸರಿ, ಬಲರಾಮ ಎಷ್ಟೇ ಆದ್ರೂ ಅವನ ನಿರ್ಧಾರ ಬದಲಾಯಿಸ್ತಿಲ್ಲ. ಲಕ್ಷ್ಮಿಗೆ ತಿರಸ್ಕಾರ ಮಾಡ್ಬಿಟ್ಟು ದೇವಸ್ಥಾನಕ್ಕೊಳಗ್ ಬರಂಗಿಲ್ಲ ಏನು ಅಂತ. ಒಂದ್ ವೇಳೆ ಏನಾದ್ರು ನೀನ್ ಲಕ್ಷ್ಮಿನ ನನ್ ಮಾತು ಮೀರಿ ಒಳಗ್ ಸೇರ್ಸ್ಕೊಂಡ್ರೆ ನಾನ್ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ, ಎದುರಿಸ್ತಾನೆ. ಯಾರು? ಬಲರಾಮ ಜಗನ್ನಾಥನಿಗೆ. ಜಗನ್ನಾಥ ಲಕ್ಷ್ಮಿಗೆ ಹೇಳ್ತಾನೆ, ಲಕ್ಷ್ಮಿ ಏನು ಮಾಡಕ್ಕಾಗೋದಿಲ್ಲ, ಅಣ್ಣ ಬೇಜಾರ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನೀನು ದೇವಸ್ಥಾನದಿಂದ ಹೊರಗಡೆ ಹೋಗ್ಬಿಡು ಅಂತ. ಲಕ್ಷ್ಮಿ ಮದುವೆ ಮಾಡ್ಕೋಬೇಕಾದ್ರೆ ಕ್ಷೀರಸಾಗರ ಮಥನ ಆಯ್ತಲ್ಲ, ಆಗ ಲಕ್ಷ್ಮಿಯ ತಂದೆಗೆ ಮಾತು ಕೊಟ್ಟಿರ್ತಾನೆ ಭಗವಂತ. ಏನು? ಅವಳು ಮಾಡುವಂತಹ 10 ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ ಅಂತ. ಶಿಶುಪಾಲನಿಗೆ 100 ಅಂತ ಹೇಳಿದ್ನಲ್ಲ, ಲಕ್ಷ್ಮಿಗೆ 10. ಸರಿ, ಇದು ಅಫೆನ್ಸೇ ಅಲ್ಲ, ಇದು ತಪ್ಪೇ ಅಲ್ಲ, ಗೊತ್ತು ಭಗವಂತನಿಗೆ ಗೊತ್ತು ತಪ್ಪಲ್ಲ ಅಂತ. ಅಂದ್ರೆ ತೋರಿಸ್ಬೇಕು ಜಗತ್ತಿಗೆ ಏನು ಅಂತ. ಸರಿ, ಲಕ್ಷ್ಮಿ ಕೋಪ ಬಂತು. ಇಲ್ಲಿ ಏನಾಗುತ್ತೆ, ಲಕ್ಷ್ಮಿ ಗಂಡನಿಗೆ ಶಾಪ ಕೊಡ್ತಾಳೆ. ಕೊಡ್ಬೋದಾ ಹಂಗೆ? ಒಪ್ಕೊಳ್ತೀರಾ ಯಾರಾದ್ರೂ? ಇಲ್ಲ. ಬಟ್ ಭಗವಂತ ಮಾಡ್ಬೋದು. ಭಗವಂತ ಲೀಲೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಭಕ್ತರು ಕಾಲ್ ತೊಳಿಬಹುದು, ಅವ್ರ ಕಾಲ್ ತೊಳೆದ ನೀರ್ನ ತಲೆ ಮೇಲೆ ಹಾಕೋಬಹುದು, ಹೆಂಡತಿ ಶಾಪ ಕೊಡ್ಬೋದು, ಗಾಂಧಾರಿ ಶಾಪ ಕೊಡ್ಬೋದು ಕೃಷ್ಣನಿಗೆ, ಒಬ್ಬ ಬೇಡ ಬಾಣ ಹೊಡಿಬಹುದು ಕೃಷ್ಣನಿಗೆ, ಏನ್ ಬೇಕಾದ್ರೂ ಮಾಡ್ಬೋದು. ಯಾರು ಭಗವಂತನ ಕಾರ್ಯವನ್ನ ಅರ್ಥ ಮಾಡ್ಕೊಳ್ತಾನೆ ಅವನಿಗೆ ಮಾತ್ರ ಭಗವಂತ ಧಾಮ ಕೊಡೋದು. ಇವಾಗ ಒಂದು ಎಕ್ಸಾಮಿನರು ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾದ್ರೆ ಅವ್ನಿಗೆ ಇಷ್ಟ ಏನ್ ಬೇಕಾದ್ರೂ ಮಾಡ್ಬೋದು. ಔಟ್ ಆಫ್ ಸಿಲೆಬಸ್ ಕೊಟ್ರೆ ಅಬ್ಜೆಕ್ಷನ್, ಸಿಲೆಬಸ್ ಇಲ್ಲಿರೋದ್ ಹೆಂಗ್ ಬೇಕಾದ್ರೂ ಕೊಡ್ಬೋದಲ್ಲ. ನಾವು ಪ್ರಿಪೇರ್ ಆಗಿರ್ಬೇಕು. ಭಗವಂತ ಹೇಗ್ ಬೇಕಾದ್ರೂ ಪರೀಕ್ಷೆ ಮಾಡ್ಬೋದು ನಮ್ಮನ್ನ. ಇವನು ನಮ್ಮನ್ನ ನಂಬ್ತಾನ, ನಂಬಿಕೆ ಇದೆಯಾ ಇಲ್ವಾ ಇವನಿಗೆ, ಎಷ್ಟರ ಮಟ್ಟಿಗೆ ನಮ್ಮನ್ನ ನಂಬ್ತಾನೆ, ಅಥವಾ ನನ್ನ ಜನ್ಮ ಮತ್ತೆ ಕರ್ಮದ ರಹಸ್ಯ ಎಷ್ಟು ಗೊತ್ತಿದೆ ಇವನಿಗೆ ಅಂತ ಎಲ್ಲ ಪರೀಕ್ಷೆ ಮಾಡ್ತಾನೆ. ಕೆಲವು ಸಮಯ ಭಗವಂತ ಏನ್ ಮಾಡ್ತಾನೆ, ಮಿಥ್ಯಾ ಲೀಲೆಗಳನ್ನ ಮಾಡ್ತಾನೆ. ಮಿಥ್ಯಾ ಲೀಲೆ ಅಂದ್ರೆ ಏನು ಅಂದ್ರೆ, ಉದಾಹರಣೆಗೆ ಈಗ ಜರ ಅನ್ನೋ ಬೇಡ ಭಗವಂತನಿಗೆ ಬಾಣ ಹೊಡೆದು ಬಿಡ್ತಾನೆ. ಭಾಗವತಮಲ್ಲಿದೆ, ಕೃಷ್ಣ ಒಂದು ಪಿಪ್ಪಲ ವೃಕ್ಷ, ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡು ಎಲ್ಲ ಯದುಕುಲ ಪೂರ್ತಿ ಹೊಡೆದಾಡ್ಕೊಂಡು ನಾಶ ಆದ್ಮೇಲೆ, ಯಾಕಂದ್ರೆ ಅವರೆಲ್ಲ ಭಗವಂತನ ಶುದ್ಧ ಭಕ್ತರು, ಪಾರ್ಷದರು, ಅವರು ಭಗವದ್ಧಾಮ ಕಳಿಸೋ ವ್ಯವಸ್ಥೆ ಮಾಡ್ಬೇಕಿತ್ತು. ಎಲ್ಲ ಆದ್ಮೇಲೆ ಒಂದು ಮರದ ಕಡೆ ಕೂತಿದ್ದೇನೆ, ಒಬ್ಬ ಬೇಡ ಬಂದು ಬಾಣ ಹೊಡೆದ್ಬಿಟ್ಟ. ಏನು ಇದ್ಯಾವುದೋ ಒಂದು ಪಕ್ಷಿನೋ ಪ್ರಾಣಿನೋ ಅನ್ಕೊಂಡು, ಓ ಭಗವಂತ ದೇಹ ತ್ಯಾಗ ಮಾಡ್ಬಿಟ್ಟ ಅಂತ ಅನ್ಕೊಂಡ್ಬಿಡ್ತಾರೆ ಯಾರು. ಇದನ್ನ ಮಿಥ್ಯಾ ಲೀಲೆ ಅಂತ ಹೇಳ್ತಾರೆ. ಭಗವಂತ ಏನ್ ಮಾಡೋದು ಲೀಲೆನೆ. ಯಾರಿಗೆ ನಂಬಿಕೆ ಇಲ್ಲ ಅವ್ರನ್ನ ಅಧಪಾತಕದಲ್ಲಬೇಕು, ಅದಕ್ಕೋಸ್ಕರ ಈ ಲೀಲೆ ಮಾಡ್ತಾನೆ. ಅದಕ್ಕೆ ಭಗವದ್ಗೀತೆ ಓದಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡೋ ಟ್ರೈ ಮಾಡ್ಬೇಕು. ಭಗವಂತ ಏನೇ ಮಾಡೋದು ಲೀಲೆ. ಭಿಕ್ಷೆ ಬೇಡದು ಲೀಲೆ, ಯಾರೋ ಬಾಣ ಹೊಡೆದ್ರು ಲೀಲೆ, ಏನ್ ಮಾಡೋದು ಇಲ್ಲಿ, ಸುಳ್ಳು ಹೇಳಿದ್ರು ಲೀಲೆ, ಸೀರೆ ಕದ್ರು ಲೀಲೆ, ಬೆಣ್ಣೆ ಕದ್ರು ಲೀಲೆ. ಜನ್ಮ ಕರ್ಮ ಚಮಯ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಷಿನು 4:9. ಸೊ ಹೀಗೆ ಭಗವಂತ ಇಲ್ಲೊಂದು ಲೀಲೆ ಮಾಡ್ತಾ ಇದ್ದಾನೆ. ಲಕ್ಷ್ಮಿ ಶಾಪ ಕೊಟ್ಬಿಟ್ಲು ಇಬ್ರಿಗೂ, ಕೃಷ್ಣ ಬಲರಾಮರಿಗೆ ಶಾಪ ಕೊಟ್ಟದ್ದು. ಏನ್ ಶಾಪ ಕೊಟ್ಟಿರ್ಬೋದು? ಲಕ್ಷ್ಮಿಗೆ ಸಂಪತ್ತನ್ನು ಕೊಟ್ಟಿದ್ಯಾರು? ಕೃಷ್ಣ. ಲಕ್ಷ್ಮಿಗೆ ದೇವತೆಗಳಿಗೆ ಜಗತ್ತನ್ನ ನಿಯಮನ ಮಾಡೋ ಶಕ್ತಿ ಕೊಟ್ಟಿದ್ಯಾರು? ಕೃಷ್ಣ. ಸೂರ್ಯನಿಗೆ ಬೆಳಕು,
ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಕೃಷ್ಣ ಗೀತೆ ಹೇಳ್ತಾನೆ. ಸೂರ್ಯನ ಬೆಳಕು ನಾನೇ, ಚಂದ್ರನ ಬೆಳಕು ನಾನೇ, ಬೆಂಕಿ ಇರುವ ಶಾಖ ನಾನೇ, ಪ್ರತಿಯೊಂದು ನಾನೇ ಆಗಿರೋದ್ರಿಂದ ನಾನು ಸರ್ವತಂತ್ರ ಸ್ವತಂತ್ರ ಮಯಾಧ್ಯಕ್ಷೇಣ ಪ್ರಕೃತಿ. ಅದಕ್ಕೆ ಲಕ್ಷ್ಮಿಗೆ ಸಂಪತ್ತನ್ನು ಕೊಟ್ಟಿರೋ ಕೃಷ್ಣನಿಗೆ ದುರ್ಗತಿ ಬರುವಂತ ಶಾಪ. ಲೀಲೆ ಅಲ್ವಾ ಇದು? ಲಕ್ಷ್ಮಿ ಶಾಪ ಕೊಟ್ಬಿಡ್ತಾಳೆ, ನಿಮ್ಮಿಬ್ಬರಿಗೂ ಇವತ್ತಿಂದ 12 ವರ್ಷ ನಿಮ್ಮ ಎಲ್ಲ ಐಶ್ವರ್ಯಗಳು ನಾಶ ಆಗ್ಲಿ, ಊಟನೂ ಸಿಗಬಾರದು, ಆ ತರ ಶಾಪ ಕೊಟ್ಬಿಡ್ತಾಳೆ ಕೋಪಕ್ಕೆ. ಜಗನ್ನಾಥನ್ಗೆ ಶಾಪ ಕೊಟ್ಟ ಮೇಲೆ ಲಕ್ಷ್ಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ, ಇರೋದಿಲ್ಲ ಅಲ್ಲಿ. ಯಾವಾಗ ಲಕ್ಷ್ಮಿ ಹೊರಟೋಗ್ತಾಳೆ ಸಂಪತ್ತು ಹೋಗ್ಬಿಡುತ್ತೆ ಅವಳಿಂದ ಅಲ್ವಾ? ಯಾವಾಗ ಲಕ್ಷ್ಮಿ ಹೋಗ್ಬಿಡ್ತಾಳೆ ಸಂಪತ್ತು ಹೋಗ್ಬಿಡುತ್ತೆ. ಯಾವಾಗ ಕೃಷ್ಣ ಸ್ವಧಾಮ ಹೊರಟೋಗ್ತಾನೆ ಅವಾಗ ಈ ಧಾಮ, ಈ ಏನು ಈ ಭೂಲೋಕ ಪೂರ್ತಿ ಧರ್ಮರಹಿತ ಆಗ್ಬಿಡುತ್ತೆ. ಯಾಕಂದ್ರೆ ಕೃಷ್ಣ ಧರ್ಮಕ್ಕೆ ಒಡೆಯ. ಆಚಾರ ಪ್ರಭೋ ಧರ್ಮ ಧರ್ಮಸ್ಯ ಪ್ರಭು ರಚಿತ. ಪ್ರಭು ಹೊರಟೋಗ್ಬಿಟ್ರೆ ಇಲ್ಲಿಂದ ಧರ್ಮ ಹೊರಟೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಲೀಲೆಯಲ್ಲಿ ಏನಾಗ್ತಾ ಇದೆ, ಲಕ್ಷ್ಮಿ ಜಗನ್ನಾಥನ್ ಶಾಪ ಕೊಟ್ಟಿದ್ದಾಳೆ, ಜಗನ್ನಾಥನ ಐಶ್ವರ್ಯ ಎಲ್ಲ ಹೋಯ್ತು, ಹೊರಟೋಗ್ಬಿಟ್ಲು ಅಲ್ಲಿಂದ. ಸರಿ, ಖಾಲಿ ಖಾಲಿ ಎಲ್ಲಾನು. ಸ್ಟೋರ್ ಹೌಸ್ ಅಲ್ಲಿ ನೋಡ್ತಾರೆ, ರೇಷನ್ ಖಾಲಿ, ಒಡವೆಗಳಿಲ್ಲ, ಏನಿಲ್ಲ, ಎಲ್ಲ ಖಾಲಿ ಆಗೋಯ್ತು. ಸರಿ, ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಜಗನ್ನಾಥನ್ಗೆ ಭೋಗ ಕೊಡ್ತಾರಲ್ಲ, ಭೋಗ ಇನ್ನು ಬಂದಿಲ್ಲ, ಲೇಟ್ ಆಗ್ತಾ ಇದೆ, ಹೊಟ್ಟೆ ಹಸಿವು ಆಗ್ತಾ ಇದೆ, ವೆಯ್ಟ್ ಮಾಡಿದ್ರು ನೋಡಿದ್ರು ಭೋಗ ಇಲ್ಲ, ಏನಾಯ್ತು ಇನ್ನು ಬ್ರೇಕ್ಫಾಸ್ಟ್ ಬಂದಿಲ್ಲ, ಯಾಕೆ ಲೇಟು? ಜಗನ್ನಾಥ ಹೇಳ್ತಾನೆ ಬಲರಾಮನಿಗೆ, ಬಲದೇವರಿಗೆ, ಅಣ್ಣ ನೆನ್ನೆ ಆಗಿದೆ ಇನ್ಸಿಡೆಂಟು, ನಮಗೆ ದುರ್ಗತಿ ಬಂದ್ಬಿಟ್ಟಿದೆ, ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಖಜಾನೆಯಲ್ಲಿ ವಸ್ತುಗಳಿಲ್ಲ, ಅಡುಗೆ ಮನೆಯಲ್ಲಿ ಪದಾರ್ಥಗಳಿಲ್ಲ, ಸರಿ ಏನ್ ಮಾಡ್ಬೇಕು? ಆಯ್ತಾಯ್ತು, ಒಂದು ಕೆಲಸ ಮಾಡೋಣ, ಎಲ್ಲಾದ್ರೂ ಅರೇಂಜ್ ಮಾಡಿ ನಾವೇ ತಂದು ಅಡಿಗೆ ಮಾಡ್ಕೊಳ್ಳೋಣ. ಈ ಗತಿ ಭಗವಂತನ್ಗೆ ಯಾಕೆ ಬರ್ಬೇಕು? ಲಕ್ಷ್ಮಿ ಎಲ್ಲಾನು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ಏನು ಇಲ್ಲ ಅಲ್ಲಿ. ಸರಿ, ಹೊಟ್ಟೆ ಹಸಿವಾಗ್ತಾ ಇದೆ. ಆಮೇಲೆ ಎಷ್ಟೊತ್ತಂತ ನೋಡ್ತಾರೆ, ಕೃಷ್ಣ ಬಲರಾಮರು ಏನ್ ಮಾಡ್ತಾರೆ, ಆಚೆ ಹೊರಡ್ರು ಭಿಕ್ಷೆ ಬೇಡೋದಕ್ಕೆ. ಜಗತ್ತನ್ನೇ ನಿಯಮನ ಮಾಡೋನು ಭಿಕ್ಷೆ ಎತ್ತೋ ಪರಿಸ್ಥಿತಿ ಹೆಂಗ್ ಬಂದ್ಬಿಡ್ತು? ಮನೆಗೆ ಹೋಗ್ತಾರೆ, ಯಾರು ಅವ್ರಿಗೆ ಭಿಕ್ಷೆನೆ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಮನೆಗೆ ಹೋಗ್ತಾ ಇದ್ರೆ ಭಿಕ್ಷೆ ಸಿಗ್ತಾ ಇಲ್ಲ. ಲಕ್ಷ್ಮಿ ಸೂರ್ಯನ ಕಡೆ ನೋಡ್ತಾಳೆ, ನೆಲದಲ್ಲಿ ಕಾಲಿಡಬಾರ್ದು ಅವರು, ಅಷ್ಟು ಬಿಸಿ. ಸೂರ್ಯನ ಕಡೆ ನೋಡಿದ ತಕ್ಷಣ ಸೂರ್ಯ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಬಿಟ್ಟ, ಜಾಸ್ತಿ ಮಾಡ್ದ. 30, 35, 40, 45, 60 ಡಿಗ್ರಿ. ಕಾಲಿಡಬಾರ್ದು ನೆಲದಲ್ಲಿ, ಅಷ್ಟು ಸುಡ್ತಾ ಇದೆ. ಸರಿ, ಬಾಯಾರಿಕೆ ಆಯ್ತು, ಹೋಗೋಣ ಕೆರೆ ನೀರು ಕುಡಿಯೋಣ ಅಂತಾನೆ ಕೆರೆ ಹತ್ರ ಹೋದ್ರೆ ಕೆರೆ ಬತ್ತು ಹೋಗ್ಬಿಡ್ತು. ಅಯ್ಯೋ ಬಾಯಾರಿಕೆ, ಕಾಲು ಸುಡ್ತಾ ಇದೆ, ಏನ್ ಮಾಡ್ಬೇಕು? ಕೃಷ್ಣ ಬಲರಾಮರು ಸರಿ ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಮರದ ಕಡೆ ಕೂತ್ಕೊಳ್ತಾರೆ. ಆ ಮರದ ಎಲೆ ಆದ್ರೂ ತಿನ್ನೋಣ ಅಂತ ಹೊಟ್ಟೆ ಹಸಿವಿಗೆ ಆ ಮರದ ಎಲೆ ತಿನ್ನೋಣ ಅಂತ ಹೋಗ್ತಾರೆ, ಮರ ಪೂರ್ತಿ ಡ್ರೈ ಆಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ ಮರ. ತುಂಬಾ ಹಸಿವಾಗ್ತಾ ಇದೆ, ಏನ್ ಮಾಡೋದು? ಒಂದು ಕಾಲದಲ್ಲಿ ಇಂದ್ರದುಮ್ನ ಮಹಾರಾಜ ಜಗನ್ನಾಥನಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿರ್ತಾರೆ, ಏನಂತ, ನಾನು ಧಾಮದಲ್ಲಿ ಸದಾ ವಾಸವಾಗಿರ್ತೀನಿ, ಅದಕ್ಕೋಸ್ಕರ ನನಗೆ ಪ್ರತಿ 3 ಗಂಟೆಗೆ ಭೋಗ ಆಫರ್ ಮಾಡ್ಬೇಕು, ಯಾವಾಗ್ಲೂ ತಿಂತಾ ಇರ್ಬೇಕು ನೀನು, ತಿಂದಿದ್ ಕೈ ತೊಳೆದು ಅದ್ ಕೈ 6 ವರ್ಷದಲ್ಲಿ ಮತ್ತೆ ಇನ್ನೊಂದ್ಸಲ ಭೋಗ ಬರುತ್ತೆ. ಹಿಂಗಿದ್ದವನು ಇವತ್ತು ಮರದ ಎಲೆ ತಿನ್ಬೇಕು, ಎಲೆನೂ ಸಿಗ್ತಾ ಇಲ್ಲ, ಆ ಗತಿ ಬಂದ್ಬಿಡ್ತು. ಏನ್ ಅರ್ಥ ಮಾಡ್ಸಕ್ ಹೊರಟಿದ್ದಾಳೆ ಲಕ್ಷ್ಮಿ? ಇಬ್ರು 3 ಜನ, ಕೃಷ್ಣ ಬಲರಾಮ ಮತ್ತೆ ಲಕ್ಷ್ಮಿ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ? ಇಡೀ ದಿನ ಹೊರಟೋಯ್ತು, ಏನು ತಿಂದಿಲ್ಲ ಕುಡ್ದಿಲ್ಲ, ಸುಸ್ತಾಯ್ತು. ಸರಿ, ಜಗನ್ನಾಥ ಬಲದೇವ ಒಂದು ಒಂದು ಏನ್ ಹೇಳ್ತಾರೆ ಅದಕ್ಕೆ, ತಾಂಡ, ಒಂದು ಕುಗ್ರಾಮ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಭಿಕ್ಷೆ ಬೇಡ್ತಾರೆ, ಅಮ್ಮ ಏನಾದ್ರು ಇದ್ರೆ ಕೊಡಿ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಒಬ್ಳು ಆಯ್ತು ಕೊಡ್ತೀನಿ ಅಂತ ಅಂದ್ಲು. ನೋಡ್ತಾರೆ, ಅದು ಚಂಡಾಲ್ರ ಕೇರಿನೇ, ಅದು ಅಲ್ಲಿಗೆ ಸುತ್ತಿ ಬಳಸಿ ಅಲ್ಲೇ ಬಂದಿದ್ದಾರೆ. ಮತ್ತೆ ಅದ್ರಲ್ಲಿ ಒಬ್ಳು ತುಂಬಾ
ಆ ಧರ್ಮಿಷ್ಠೆ. ಅಯ್ಯೋ ಪಾಪ ಯಾರೋ ಬಂದಿದ್ದಾರೆ ಭಿಕ್ಷೆ. ನೋಡಿದವ್ರಿಗೆ ಇದು ಭಗವಂತ ಅಂತ ಅನಿಸ್ಲಿಲ್ಲ, ಯಾರೋ ಭಿಕ್ಷುಕರು ಅಂತಾನೆ ಇದ್ರು. ಹಂಗೆ ಬಂದ್ಬಿಟ್ಟಿದ್ರು ಕೃಷ್ಣ ಬಲರಾಮ್ ಅವರು. ಸರಿ, ಅವಳಿಗೆ ನೋಡಿದ ತಕ್ಷಣ ಏನಾಯ್ತು, ಆ ಓಕೆ ಏನೋ ಕೊಡೋಣ ಇರೋದು ಅಂತ ಹೇಳಿ ಕೊಡಕ್ ಬಂದ್ಲು. ಬಲರಾಮ ಒಪ್ಕೊಳ್ಳಿಲ್ಲ. ಬೇಡ ಬೇಡ, ಚಂಡಾಲರ ಮನೆಲ್ಲ ಏನ್ ತಿನ್ನೋದು ನಾವು, ಮಡಿ ಇಲ್ಲ, ಮೈಲಿಗೆ ಇಲ್ಲ, ಏನಿಲ್ಲ, ಶುದ್ಧತೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಬಲರಾಮ. ಕೃಷ್ಣನಿಗೆ ಖುಷಿ, ತಿನ್ಬೇಕು ಅಂತ ಆಸೆ. ಯಾರಾದ್ರಾಗಿರ್ಲಿ ಪ್ರೀತಿಯಿಂದ ಕೊಡ್ತಾನೆ ಅಂದ್ರೆ ತಿಂತಾನೆ ಕೃಷ್ಣ, ಅದೇನಾದ್ರು ಸರಿ ತಿನ್ಬಿಡ್ತಾನೆ. ಬಲರಾಮ ಏನ್ ಮಾಡ್ತಾನೆ ಲೀಲೆ, ಬೇಡ ಬೇಡ, ನನಗೆ ಚಂಡಾಲರ ಮನೆಯಲ್ಲ ತಿನ್ಬಾರ್ದು, ನನಗ್ ಬೇಡ, ಬೇಕಾದ್ರೆ ಏನಾದ್ರು ಪದಾರ್ಥಗಳಿದ್ರೆ ಕೇಳು, ಅಕ್ಕಿನೋ ಬೇಳೆನೋ, ಬೇಕಾದ್ರೆ ನಾವೇ ಅಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಒಂದಷ್ಟು ಪದಾರ್ಥಗಳು ತಗೊಂಡ್ರು. ಆಯ್ತು, ಅಣ್ಣನ್ ಮಾತು ಮೀರ್ಬಾರ್ದು. ಪದಾರ್ಥಗಳು ತಗೊಂಡ್ರು. ಅಮ್ಮ ನಿಮ್ ಅಡಿಗೆ, ನಿಮ್ಮ ಏನು ತಿಂಡಿ ತೀರ್ಥಗಳೇನ್ ಬೇಡ, ನಮ್ ಸ್ವಲ್ಪ ಪದಾರ್ಥಗಳು ಕೊಡಿ, ನಾವೇ ಅಡಿಗೆ ಮಾಡ್ಕೋತೀವಿ. ಬಲರಾಮ ಕೃಷ್ಣನಿಗೆ ಹೇಳ್ತಾನೆ, ಆಯ್ತಪ್ಪ ಜಗನ್ನಾಥನಿಗೆ, ಸರಿ ಒಲೆ ಹಚ್ಚು, ಅಡಿಗೆ ಮಾಡ, ಪ್ರಿಪೇರ್ ಮಾಡ್ಕೊ, ರೆಡಿ ಮಾಡ್ಕೊ, ಅಷ್ಟನ್ನ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಆಯ್ತಾಯ್ತು, ನೀನ್ ಸ್ನಾನ ಮುಗಿಸ್ಕೊಬ, ಅಷ್ಟನ್ನ ಅಡಿಗೆ ಮಾಡ್ಬಿಡ್ತೀನಿ ಅಂದ ಜಗನ್ನಾಥ ಸ್ವಾಮಿ. ಬಲರಾಮ ಆ ಕಡೆ ಸ್ನಾನಕ್ಕೆ ಹೋಗ್ತಾನೆ, ಇಲ್ಲಿ ಒಲೆ ಹಚ್ತಾನೆ, ಹತ್ಕೋತಾನೆ ಇಲ್ಲ. ಸೌದೆನೆ ಹತ್ಕೋತಿಲ್ಲ. ಶಾಪ, ಎಷ್ಟು ಭಯಂಕರ ಶಾಪ ಅದು, ಲಕ್ಷ್ಮಿ ಶಾಪ. ಜಗನ್ನಾಥ್ ಬಂದ, ಬಲ್ದೇವ ಏನಪ್ಪಾ ಇನ್ನು ಅಡಿಗೆ ಆಗಿಲ್ವಾ? ಇಲ್ಲಿ ಎಲ್ಲಾಗತ್ತೆ ಅಣ್ಣ, ಎಲ್ಲ ಆಗತ್ತೆ, ಸೌದೆನೆ ಹತ್ಕೋತಾ ಇಲ್ವಲ್ಲ. ಕೋಪ ಬಂತು ಅವನಿಗೆ. ಕೋಪ, ದುಃಖ, ನೋವು, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಸರಿ, ಬರೀ ಹೊಗೆನೆ ತುಂಬ್ಕೊಂಡ್ಬಿಡ್ತು. ಈ ಪರಿಸ್ಥಿತಿ ಯಾಕೆ ಬರುತ್ತೆ? ಆ ಜಾಗದಲ್ಲಿ ನಾವೇ ಇದ್ರು, ಜಗನ್ನಾಥ ಲೀಲೆ ಏನಕ್ಕೆ ಮಾಡ್ತಾನೆ ಗೊತ್ತಾ, ಅವನೊಂಥರ ಫಿಲ್ಮ್ ಡೈರೆಕ್ಟರ್ ಇದ್ದಂಗೆ, ಅವ್ನ್ ಮಾಡಿ ತೋರಿಸ್ತಾನೆ, ಆಕ್ಟರ್ಸ್ ಮಾಡ್ತಾರೆ, ಅವ್ನ್ ಮಾಡ್ದಂಗೆ ಅವ್ನು ತೋರಿಸ್ದಂಗೆ ಅಲ್ವಾ. ಹಾಗೇನೆ ಭಗವಂತ, ಅವನು ಜಗತ್ತಿನ ನಾಟಕಕ್ಕೆ ಸೂತ್ರಧಾರಿ. ಅವನು ಸೂತ್ರಧಾರಿನೂ ಹೌದು, ಪಾತ್ರಧಾರಿ ಎಲ್ಲ ಹೌದು. ಅವನ್ ಮಾಡಿ ತೋರಿಸ್ತಾನೆ, ಉಳಿದವರು ಅದನ್ನ ಮಾಡ್ಬೇಕು. ಯಾರು ಧರ್ಮ ತತ್ವಗಳನ್ನ, ನಿಯಂತ್ರಕ ತತ್ವಗಳನ್ನ, ಭಗವಂತನ ಮಾತುಗಳನ್ನ ಕೇಳೋದಿಲ್ಲ, ನಂಬೋದಿಲ್ಲ, ಅವ್ರಿಗೆ ಯಾವ ಗತಿ ಬರುತ್ತೆ ಅಂತ ಮಾಡಿ ತೋರಿಸ್ತಾನೆ ಭಗವಂತ. ಸರಿ, ಆಮೇಲೆ ಬೇರೆ ದಾರಿನೇ ಇಲ್ಲ, ಹೋಗ್ಬೇಕು ಇವಾಗ. ಯಾರ ಮನೆಯಾದ್ರು ಅಡಿಗೆ ಕೇಳಲೇಬೇಕು, ಒಲೆನೇ ಹತ್ಕೋತಾ ಇಲ್ಲ ಅಂದ್ಮೇಲೆ ಮತ್ತೆ ಇನ್ನೇನ್ ಮಾಡ್ಬೇಕು? ಸರಿ, ಕೃಷ್ಣ ಬಲರಾಮರು ಹೋದ್ರು, ಜಗನ್ನಾಥ ಬಲದೇವ ಒಂದ್ ಮನೆಗೆ ಹೋಗ್ತಾರೆ. ಯಾರೋ ದಾನಿಗಳು ಕೊಟ್ಟು ಬಿಡ್ತಾರೆ ಭಗವಂತನಿಗೆ. ಭಗವಂತ ಅಂತ ಅಲ್ಲ, ಅಲ್ಲೊಬ್ಬ ಒಬ್ಬ ಭಿಕ್ಷುಕ ಅಂತ ಅನ್ಕೊಂಡು ಆ ಮಹಿಳೆ, ಆ ಲೇಡಿ ಏನ್ ಮಾಡ್ತಾಳೆ, ಇವರಿಬ್ರಿಗೂ ಊಟ ಹಾಕ್ತಾಳೆ. ಅದ್ ಹೆಂಗಿರುತ್ತೆ ಅಂದ್ರೆ, ಬೆಳಗ್ಗೆ ಚಪ್ಪನ್ ಬೋಗ್ ಕೊಡ್ತಾರಲ್ಲ, ಆ ಚಪ್ಪನ್ ಬೋಗ್ ತರನ ಇದೆ ಟೇಸ್ಟ್. ಚಪ್ಪನ್ ಬೋಗೆಲ್ಲ ಆದ್ಮೇಲೆ ಏನೇನ್ ಕೊಡ್ತಾರೆ ಭಗವಂತನಿಗೆ? ಬೇವಿನ ಸೊಪ್ಪು, ಒಂದು ಸ್ವೀಟ್ ಕೊಡ್ತಾರೆ, ಎಲ್ಲ ಒಂದು ಕೇಕ್ ಕೊಡ್ತಾರಲ್ಲ, ಸೋನಾ ಮಹಾಪಾತ್ರ. ಅವನೇನ್ ಮಾಡ್ತಾನೆ, ಅಲ್ಲಿ ಬಿದ್ದಿರೋದೆಲ್ಲ ತಗೊಂಡೋಗಿ ಒಂದು ಕೇಕ್ ಮಾಡ್ಕೊಂಡ್ ಬರ್ತಾನೆ, ಅದು ಕೊಡ್ತಾರೆ ಭೋಗ ಎಲ್ಲ ಆದ್ಮೇಲೆ, ಚಪ್ಪನ್ ಭೋಗ ಆದ್ಮೇಲೆ ಅದು ಬಂತು. ಇವ್ರಿಗೆ ಆಶ್ಚರ್ಯ ಆಯ್ತು, ಈ ತರ ಊಟ ನಮ್ಗೆ ದೇವಸ್ಥಾನದಲ್ಲಿ ಬಿಟ್ರೆ ಎಲ್ಲೂ ಸಿಗೋದಿಲ್ಲ, ಇಷ್ಟು ಚೆನ್ನಾಗಿ ರುಚಿಕಟ್ಟಾಗಿ ಯಾರು ಮಾಡಿದ್ದಾರೆ ಅಂತ ಅವ್ರಿಗೆ ಡೌಟ್. ನೋಡಿದ್ರೆ ಲಕ್ಷ್ಮಿನೇ ಮಾಡಿದಾಳೆ ಅವ್ರ ಮನೇಲಿ ಅಡಿಗೆನ. ಲಕ್ಷ್ಮಿನೇ ಖುದ್ದಾಗಿ, ಇವಾಗ್ಲೂ ಅಷ್ಟೇ ಜಗನ್ನಾಥ, ಪುರಿ ಜಗನ್ನಾಥಲ್ಲಿ ಲಕ್ಷ್ಮಿನೇ ಅಡಿಗೆ ಮಾಡೋದು ಭಗವಂತನಿಗೆ. ಆದ್ರೆ ನಾವು ತಿಂದ್ಬಿಟ್ಟು ಏನ್ ಮಾಡ್ತೀವಿ, ಲಕ್ಷ್ಮಿ ಅಡಿಗೆ ಮಾಡಿರ್ತಾಳೆ, ಸಾಕ್ಷಾತ್ ಲಕ್ಷ್ಮಿ, ನಮ್ಗೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅದ್ ಇಷ್ಟ ಆಗಿಲ್ಲ, ಅದ್ರಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ಕೊಂಕು ಮಾಡ್ಬಿಡ್ತೀವಿ. ಅದಕ್ಕೆ ಹೇಳೋದು, ಇದ್ರ ಬಗ್ಗೆ ತಿಳ್ಕೊಂಡ್ರೆ ಒಂದ್ ಹಗಲು ಅನ್ನನು ನಾವು ಆಚೆ ಹಾಕೋದಿಲ್ಲ. ಅದಕ್ಕೆ ಯಾಕೆ ಭಕ್ತರು ಮಾಡಿರುವಂತ ಅಡುಗೆ, ಜಗನ್ನಾಥನಿಗೆ ನೈವೇದ್ಯ ಮಾಡಿರುವಂತ ಅಡುಗೆನೆ ಭಕ್ತರಿಗೆ ಕೊಡೋದು ಅಂತಂದ್ರೆ ಶ್ರದ್ಧೆ ಬೆಳಿಲಿ ಅಂತ. ಮೊದಲು ಪ್ರಸಾದದ ಮೇಲೆ ನಮ್ಗೆ ಶ್ರದ್ಧೆ ಬೆಳಿಬೇಕು, ಶ್ರದ್ಧೆ ಇರಬೇಕು. ಇದು ಭಕ್ತರು ಮಾಡಿರೋದು, ಜಗನ್ನಾಥನಿಗೆ ಆಫರ್ ಮಾಡಿರೋದು, ಜಗನ್ನಾಥ ತಿಂದಿರುವಂತ ಪ್ರಸಾದ, ಉಚ್ಚಿಷ್ಟ ಅನ್ನೋ ಭಾವದಲ್ಲಿ ನಾವು ಪ್ರಸಾದವನ್ನ ಗೌರವಿಸ್ಬೇಕು. ಜಗನ್ನಾಥ ಬಲದೇವ್ ನೋಡ್ತಾರೆ, ಟೇಸ್ಟ್ ಅದೇ ತರ ಇದೆ, ದೇವಸ್ಥಾನದಲ್ಲಿ ಹೆಂಗ್ ಮಾಡ್ತಾರೋ ಅದೇ ಟೇಸ್ಟ್ ನೋಡಿದ್ರೆ ಅದು ಲಕ್ಷ್ಮಿನೇ ಮಾಡಿರೋದು. ಯಾಕಂದ್ರೆ ಆ ಮನೆ ಲಕ್ಷ್ಮಿ ಇದ್ಲು.
ಯಾರ ಮನೆಯಲ್ಲಿ ಭಗವಂತ ನಾಮ ಸಂಕೀರ್ತನೆ ನಡೀತಾ ಇರುತ್ತೆ, ನಿತ್ಯ ಭಾಗವತ ಸೇವೆ ನಡೀತಾ ಇರುತ್ತೆ, ಆ ಮನೇಲಿ ಸಾಕ್ಷಾತ್ ಲಕ್ಷ್ಮಿನೇ ಇರ್ತಾಳೆ, ಲಕ್ಷ್ಮಿನೇ ಅಡಿಗೆ ಮಾಡ್ತಾಳೆ. ಯಾರ ಮನೆಯಲ್ಲಿ ಭಗವಂತ ನಾಮ ಹೇಳ್ತಾರೆ ಅವ್ರ ಮನೆಯಲ್ಲಿ, ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರ ಮೇಲೆ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿ ಸೇವೆ ಮಾಡೋರ್ ಮನೇಲಿ ಕೃಷ್ಣ ಇರೋದಿಲ್ಲ. ಇದ್ಲಲ್ಲ, ಫಸ್ಟ್ ಬ್ರಾಹ್ಮಣಿ ವೇಷದಲ್ಲಿ ಹೋಗ್ತಲ್ಲ ಲಕ್ಷ್ಮಿ, ಒಬ್ಬ ಶ್ರೀಮಂತ ವ್ಯಾಪಾರಿ ಮನೆಗೆ ಲಕ್ಷ್ಮಿ ಇತ್ತು, ಬಟ್ ಕೃಷ್ಣ ಇರಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಹೇಳೋದು, ಯಾಕೆಂದ್ರೆ ಇದೆಲ್ಲ ತಿಳ್ಕೊಂಡಾಗ ನಮ್ಗೆ ರಿಯಲೈಸ್ ಆಗುತ್ತೆ. ಇವೆಲ್ಲ ಪುರಾಣದಲ್ಲಿ ಬರುವಂತ ಕಥೆಗಳು, ಯಾರೋ ಊಹಾಪೋಹ ಮಾಡ್ಕೊಂಡು ಹೇಳುವಂತ ಕಥೆಗಳಲ್ಲ. ಪುರಾಣದಲ್ಲಿ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಮಹತ್ವ ಇರುತ್ತೆ, ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಅದು ಭಗವಂತನ ಭಕ್ತಿ ಮಾಡಿ, ಭಗವಂತನ ಫಸ್ಟ್ ನಾವು ನಂಬಬೇಕು. ಭಗವಂತ ಅಂದ್ರೆ ಯಾರು, ಯಾಕೆ ಹಿಂಗ್ ಮಾಡ್ತಾನೆ ಲೀಲೆ, ಯಾಕೆ ಭಿಕ್ಷೆ ಎತ್ತಾನೆ, ಯಾರಿಗೋಸ್ಕರ ಎತ್ತಾನೆ ಭಿಕ್ಷೆ? ಅವ್ನು ಭಿಕ್ಷೆ ಎತ್ತಬೇಕಾ ಅವನು ಭಗವಂತ? ಇಡೀ ಜಗತ್ತೇ ಇಡೀ ಬ್ರಹ್ಮಾಂಡನೇ ಅವ್ನ ಗರ್ಭದಲ್ಲಿದೆ ಅಂದ ಮೇಲೆ ಭಿಕ್ಷೆ ಎತ್ತುವಂತ ಅವಶ್ಯಕತೆ ಇಲ್ಲ. ನಮ್ಗೇನೋ ಒಂದು ಲೀಲೆ ಮಾಡಿ ತೋರಿಸ್ಬೇಕು. ಆಶ್ಚರ್ಯ ಆಯ್ತು, ಏನಿದು ಇಷ್ಟು ಟೇಸ್ಟ್ ಆಗಿದೆ ಅಂತಂದ್ರೆ ಲಕ್ಷ್ಮಿನೇ ಮಾಡಿರ್ತಾಳೆ. ಹೀಗೆ ಜಗನ್ನಾಥ ಬಲರಾಮ ಕ್ಷಮೆ ಕೇಳ್ತಾನೆ. ಜಗನ್ನಾಥನ್, ಆಯ್ತಪ್ಪ ಸರಿ ಆಯ್ತು, ನಾನೇನು ಕೋಪದಲ್ಲಿ ನಿನ್ಗೆ ಹೇಳ್ಬಿಟ್ಟೆ, ಲಕ್ಷ್ಮಿ ನಾವು ಕಳಿಸಬಾರ್ದಿತ್ತು. ಸೊ ಯಾರ ಮನೇಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂದ್ರೆ, ಯಾರು ಭಗವಂತನ ಮೇಲೆ ನಂಬಿಕೆ ಇರುತ್ತೆ ಅವ್ರ ಮೇಲೆ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ. ಹೀಗೆ ಜಗನ್ನಾಥ ಯಾರ ಮನೇಲಾದ್ರೂ ಪ್ರಸಾದವನ್ನ ಸ್ವೀಕಾರ ಮಾಡ್ತಾನೆ. ನಂಬಿಕೆ ಬೇಕು ಅಷ್ಟೇ, ನಂಬಿಕೆ ಮತ್ತೆ ಪ್ರೀತಿ. ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಬರೋದಿಲ್ಲ. ಪ್ರಸಾದದ ಮೇಲೆ ನಂಬಿಕೆ, ಭಗವಂತನ ಪ್ರತಿಯೊಂದು ಲೀಲೆನೂ ನಮ್ಮ ಒಳ್ಳೇದಕ್ಕೋಸ್ಕರ, ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರನೇ ಮಾಡಿರ್ತಾರೆ. ಓಕೆ, ಇಲ್ಲಿ ನಾವು ಊಹಾಪೋಹ ಎಲ್ಲ ಮಾಡಬಾರ್ದು, ನಮ್ಮ ಭೌತಿಕ ಬುದ್ಧಿ ಯೂಸ್ ಮಾಡಬಾರ್ದು. ಅವ್ರಿಗೂ ದುಃಖ ಬಂತ, ಅವ್ರಿಗೂ ಕಷ್ಟ ಬಂತ, ನೋಡಿ ಎಷ್ಟು ಕಷ್ಟ ಬಂತು, ನೀರ್ ಕುಡಿಯಕ್ ಹೋಗ್ತಾರೆ, ಕೆರೆ ಒಣಗೋಗ್ಬಿಡುತ್ತೆ. ಬಿಸಿ ಕಾಲ್ ಸುಡ್ತಾ ಇದೆ, ಸೂರ್ಯ ಎತ್ತಿ ಮೇಲೆ ಸುಡ್ತಿದ್ದಾನೆ. ಎಲೆ ತಿನ್ನೋಣ ಅಂದ್ರೆ ಮರ ಒಣಗೋಗಿರುತ್ತೆ, ಎಲೆಗಳು ಒಣಗೋಗಿರುತ್ತೆ. ಅಡಿಗೆ ಮಾಡೋಣ ಅಂದ್ರೆ ಸೌದೆ ಹತ್ಕೋತಾ ಇಲ್ಲ, ಹಸಿ ಸೌದೆ. ಅಂದ್ರೆ ನಮ್ಮ ಜೀವನದಲ್ಲೂ ಆತರ ನಡೆಯುತ್ತೆ. ಅದಕ್ಕೆ ನಾವು ಭಗವಂತನನ್ನ ನಂಬಬೇಕು, ಪೂರ್ತಿಯಾಗಿ ನಂಬಬೇಕು. ನಮಗ್ ಬೇಕಾದಾಗ ಮಾತ್ರ ನಂಬೋದು, ನಮಗ್ ಬೇಡದಾಗ ನಂಬೋದು. ನನ್ಗಿದ್ರಲ್ಲಿ ನಂಬಿಕೆ ಇಲ್ಲ, ನನಗದ್ರಲ್ಲಿ ನಂಬಿಕೆ ಇಲ್ಲ. ನಮ್ ನಂಬಿಕೆ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ನಂಬಿಕೆ ಮೇಲೆ, ನನಗಿದ್ರಲ್ಲಿ ನಂಬಿಕೆ ಇದೆ, ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ, ಹಂಗಲ್ಲ. ಎಷ್ಟು ವ್ಯಕ್ತಿಗಳಿದ್ರೆ ಅಷ್ಟು ಮತಗಳಿಲ್ಲ ಇಲ್ಲಿ ಜಗತ್ತಲ್ಲಿ, ಒಂದೇ ಇರೋದು, ಒಂದೇ ಮತ. ನಾವೆಲ್ಲರೂ ಭಗವಂತನ ಸೇವಕರು ಅಷ್ಟೇ, ಭಗವಂತನ ದಾಸರು ನಾವು. ಅದೊಂದು ಕ್ಯಾಸ್ಟ್ ಅಷ್ಟೇ ಇರೋದು ಜಗತ್ತಲ್ಲಿ. ಜಾತಿ ಅಂತ ಹೇಳ್ತೀವಲ್ವಾ, ಜಾತಿ ಅನ್ನೋ ಪದನೇ ಇಲ್ಲ ಶಾಸ್ತ್ರದಲ್ಲಿ. ಹಂಗೂ ಹೇಳ್ಬೇಕಂದ್ರೆ ಒಂದೇ ಜಾತಿ, ಅದೆಲ್ಲ ನಾವು ಭಗವಂತನ ಸೇವಕರ ಜಾತಿ ಅಷ್ಟೇ. ಇದೆಲ್ಲ ಲೀಲೆಗಳು, ನಿತ್ಯ ಲೀಲೆಗಳು. ಭಗವಂತ ಪ್ರತಿನಿತ್ಯ ಲೀಲೆ ಮಾಡ್ತಾ ಇರ್ತಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡೋದನ್ನ ಫಾಲೋ ಮಾಡ್ಬೇಕು. ಸೊ ಏನ್ ನಾವು ಇಲ್ಲಿ ಈ ಕಥೆಯಲ್ಲಿ ನಾವು ಲೀಲೆಯಲ್ಲಿ ನಾವು ಕೇಳಿದ್ದು ಅಂದ್ರೆ, ಒಂದು ಶ್ರೀಮಂತರ ಮನೆಗೆ ಹೋಗ್ತಾಳೆ ಲಕ್ಷ್ಮಿ, ಅವರು ನೀತಿ ನಿಯಮಗಳನ್ನ ಫಾಲೋ ಮಾಡ್ತಿರೋದಿಲ್ಲ, ಅವರ ಶ್ರೀಮಂತಿಗೆ ಹೋಗ್ಬಿಡ್ತು. ಬಟ್ ಚಂಡಾಳ್ರ ಮನೆಯಲ್ಲಿ ಅವ್ರಿಗೆ ಸಂಸ್ಕಾರ ಗೊತ್ತಿಲ್ಲ, ನೀತಿ ನಿಯಮ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಗೊತ್ತಿಲ್ಲ, ಅವ್ರ ಮೇಲೆ ಭಗವಂತ ಪ್ರಸಾದ ಸ್ವೀಕಾರ ಮಾಡ್ತಾನೆ, ಲಕ್ಷ್ಮಿ ಅವಳಿಗೆ ಅನುಗ್ರಹ ಮಾಡ್ತಾಳೆ. ಪ್ರೀತಿಯಿಂದ ಮಾಡ್ಬೇಕಷ್ಟೇನೆ, ನಂಬಿಕೆ. ಒಂದು ಭಗವಂತನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಒಂದು ಕ್ವಾಲಿಫಿಕೇಶನ್. ಭಗವಂತನ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಬಟ್ ಅವನ ಮೇಲೆ ನಂಬಿಕೆ ಇದೆ. ಆದ್ರೆ ನಮಗೆ ನಂಬಿಕೆ ಬರೋದು ಗೊತ್ತಾದ್ಮೇಲೆನೆ ಅಲ್ವಾ? ಈಗ ಯಾವ್ದಾದ್ರು ಒಂದು ವಸ್ತು ಮೇಲೆ ನಂಬಿಕೆ ಬರ್ಬೇಕಾದ್ರೆ ಅದು ಗೊತ್ತಾದ್ಮೇಲೆ ನಂಬಿಕೆ ಬರೋದು. ಬಟ್ ಭಗವಂತ ಸ್ವೀಕಾರ ಮಾಡೋ ಪ್ರೀತಿ ಹೇಗಿರುತ್ತೆ ಅಂದ್ರೆ, ಭಗವಂತನ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ನಂಬಿಕೆ ಇದೆ, ಅದೇ ತಾನೇ ಹೈಯೆಸ್ಟ್ ಲೆವೆಲ್ ಆಫ್ ಲವ್. ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ಪ್ರೀತಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಅದಕ್ಕೆ ಫಸ್ಟ್ ನಾವು ಗೊತ್ತು ಮಾಡ್ಕೊಂಡು ಪ್ರೀತಿ ಮಾಡಕ್ ಶುರು ಮಾಡೋಣ. ಭಗವಂತನ ಬಗ್ಗೆ ಇದು ವಿಚಾರ ಗೊತ್ತಾಯ್ತು, ಅವನ್ ಜನ್ಮದ ರಹಸ್ಯ ಗೊತ್ತಾಯ್ತು, ಕರ್ಮದ ರಹಸ್ಯ ಗೊತ್ತಾಯ್ತು. ಗೊತ್ತಾದ್ಮೇಲೆ ಪ್ರೀತಿ ಮಾಡಕ್ ಶುರು ಮಾಡ್ತೀವಿ. ಕ್ರಮೇಣ ಹೋಗ್ತಾ ಏನಾಗುತ್ತೆ, ಜ್ಞಾನ ಹೋಗ್ಬಿಡುತ್ತೆ, ಬೇಕಾಗಿಲ್ಲ ನಮ್ಗದು. ಸುಮ್ಮನೆ ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇನೆ, ಕೊನೆ ಉಳಿಯೋದು ಅಷ್ಟೇ ಪ್ರೀತಿ. ಯಾವ ಜ್ಞಾನ ಏನು ಬೇಕಾಗಿರಲ್ಲ ಅವಾಗ. ಬಟ್ ಈಗ ನಾವು ಪ್ರಾರಂಭದಲ್ಲಿ ಇರೋದ್ರಿಂದ
ಎಷ್ಟೋ ಜನ ಆರಂಭಿಕ ಭಕ್ತರು ನಾವು ಇರ್ತೀವಿ, ನಮ್ಗೇನು ಗೊತ್ತಿರೋದಿಲ್ಲ, ದಿನೇ ದಿನೇ ಕಲಿತಾ ಇರ್ತೀವಿ, ನೋಡ್ತಿರ್ತೀವಿ, ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾಕೆ ಪ್ರತಿಯೊಬ್ಬರಿಗೂ ಭಗವದ್ಗೀತಾ ಭಾಗವತ ಓದಕ್ಕೆ ಹೇಳೋದು ಅಂದ್ರೆ ಈ ಕಾರಣಕ್ಕೋಸ್ಕರ. ಗೊತ್ತಿಲ್ಲದೆ ಪ್ರೀತಿ ಮಾಡಕ್ಕಾಗಲ್ಲ ನಾವು ಭಗವಂತನ. ಅದಕ್ಕೆ ಗೊತ್ತು ಮಾಡ್ಕೊಂಡು ಫಸ್ಟ್ ಅದಕ್ಕೆ ವೈದಿ ಭಕ್ತಿ ಮಾಡ್ಬೇಕು ನಾವು. ಯಾಕೆ ನಿಯಂತ್ರಕ ತತ್ವ ಫಾಲೋ ಮಾಡ್ಬೇಕು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಅಭ್ಯಾಸ ಮಾಡ್ಕೋಬೇಕು. ಕಷ್ಟ ಹೌದು, ಬೆಳಿಗ್ಗೆ ಎದ್ದೆಲ್ಲ ಕಷ್ಟ ಆಗುತ್ತೆ, ಚಳಿ ಆಗ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಏನೋ ಹಿಂಸೆ ಇರುತ್ತೆ. ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಭಗವಂತನ ನಾಮ ಜಪ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಏನ್ ತಲಾಂತರದಿಂದನೂ ಹೀಗೆ ಮಾಡ್ಕೊಂಡ್ ಬರ್ತಾ ಇರೋದು. ಬಟ್ ಏನಾಗಿದೆ, ಈಗ ಅವನ ಮೇಲೆ ನಂಬಿಕೆ ಹೋಗ್ತಾ ಇದೆ. ಯಾವ್ದ್ಯಾವ್ದೋ ನಮ್ಗೆ ಇಷ್ಟ ಬಂದಿದ್ದು, ನಮಗ್ ಬೇಕಾಗಿದ್ದು ನಾವು ಭಕ್ತಿ ಮಾಡ್ಕೊಂಡು ಹಾಗೆ ಮಾಡ್ಬಾರ್ದು. ಫಸ್ಟ್ ನಾವು ಅವನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರ ಭಾಗವತಂ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಭಾಗವತಂ ಯಾರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಅವ್ರು ಈ ಜನ್ಮದಲ್ಲಿ ಭಗವದ್ಧಾಮಕ್ಕೆ ಹೋಗ್ಬೋದು. ಅವಕಾಶ ಇದೆ. ನಾವು ಅವಕಾಶ ಸರಿಯಾಗಿ ಉಪಯೋಗಿಸ್ಕೊಳ್ಳೋದನ್ನ ಕಲಿಬೇಕು. ಅಷ್ಟು ಸುಲಭವಾಗಿ ಭಗವಂತ ಕೃಷ್ಣ ಪ್ರೇಮ ಕೊಡೋದಿಲ್ಲ. ಎಷ್ಟು ಶ್ರೀಮಂತಿಕೆ ಕೊಟ್ಟಿರ್ಬೋದು ಭಗವಂತ ಶ್ರೀಮಂತರಿಗೆ, ಬಟ್ ಆ ಶ್ರೀಮಂತಿಕೆ ಅವ್ರನ್ನ ಭಕ್ತಿಯಿಂದ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ಆ ಶ್ರೀಮಂತಿಕೆ ಏನಕ್ಕೆ ಬೇಕು? ಓಕೆ, ಸೊ ಅದಕ್ಕೆ ನಾವು ಅರ್ಥ ಮಾಡಿಕೊಂಡು ಭಗವಂತನನ್ನ ಆರಾಧನೆ ಮಾಡ್ಬೇಕು. ಓಕೆ, ಸೊ ಈ ಲೀಲೆಯಲ್ಲಿ ನಾವು ತಿಳಿಬೇಕಾಗಿರೋದು ಭಗವಂತನ ನೀತಿ ನಿಯಮಗಳು ಬೇಕಾಗಿಲ್ಲ, ಪ್ರೀತಿ ಬೇಕು. ಶ್ರೀಮಂತಿಕೆ ಇವಾಗ ಕೊಡ್ತಾನೆ ಭಗವಂತ, ಇವಾಗ ಟಕ್ಕಂತ ಕಿತ್ಕೊಂಡ್ಬಿಡ್ತಾನೆ. ಅದು ನಮ್ಮ ಹಿಂದಿನ ಜನ್ಮದ ಒಂದಿಷ್ಟು ಲೌಕಿಕ ಪುಣ್ಯಗಳು ಮಾಡಿರ್ತೀವಲ್ಲ ಅದ್ರ ಫಲ ಅಷ್ಟೇ ಅದು. ಆದ್ರೆ ಈ ಶ್ರೀಯ ಚಂಡಾಳಿನಿ ಅವರು ಚಂಡಾಳರಾಗಿದ್ರು ಕೂಡ ಅವರಲ್ಲಿ ಪ್ರೀತಿ ಇತ್ತು. ಅದ್ ಜನ್ಮ ಏನಕ್ಕೆ ಬಂತು ಹೇಳಿದ್ವಿ, ಜನ್ಮ ಅವ್ರ ಹಿಂದಿನ ಜನ್ಮದ ಕರ್ಮ, ಕೆಟ್ಟ ಕರ್ಮಗಳು ಬರುತ್ತೆ. ಆ ದೇಹವನ್ನು ಹೊತ್ಕೊಂಡ್ ಬಂದಿರ್ತಾರೆ, ಅಥವಾ ಕೊಲ್ಲಲ್ಲಿ ಹುಟ್ಟಿರ್ತಾರೆ. ಬಟ್ ಭಕ್ತಿ ಅದ್ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಬ್ರಾಹ್ಮಣರಿಗೆ ಭಕ್ತಿ ಬರ್ಬೇಕು, ಚಂಡಾಲರಿಗೆ ಭಕ್ತಿ ಬರಬಾರ್ದು, ಆತರ ಏನಿಲ್ಲ. ಯಾರು ಬೇಕಾದ್ರೂ ಭಗವಂತನ ಭಕ್ತಿ ಮಾಡ್ಬೋದು. ಅದಕ್ಕೆ ಜಗನ್ನಾಥ ಫ್ರೆಂಡ್ಲಿ ಗಾಡ್, ಕೃಷ್ಣ ಜಗನ್ನಾಥ. ಕೃಷ್ಣನಿಗಿಂತನೂ ಜಗನ್ನಾಥ ರೂಪ ತುಂಬಾ ಫ್ರೆಂಡ್ಲಿ. ಅದಕ್ಕಿಂತನೂ ಮಹಾಪ್ರಭು ಅವತಾರ ಇನ್ನೂ ಮಹಾವದನ್ಯಾಯ ಅವತಾರ, ಕರುಣಾಮಯಿ. ಸುಮ್ನೆ ಹರೇ ಕೃಷ್ಣ ಮಂತ್ರ ಹೇಳಿದ್ರೆ ಸಾಕು, ನಂಬಿಕೆಯಿಂದ ಡೆಲಿವರ್ ಆಗ್ಬಿಡ್ತಾನೆ ಇಲ್ಲಿಂದ, ಈ ಭೌತಿಕ ಜಗತ್ತಿಂದ. ಸೊ ಭಗವಂತನೇ ಬೇರೆ ಬೇರೆ ಅವತಾರದಲ್ಲಿ ಬಂದ್ರು ಆ ಒಂದೊಂದು ವಿಶಿಷ್ಟ ಅವತಾರದಲ್ಲಿ ಒಂದೊಂದು ರೀತಿ ಲೀಲೆ ಮಾಡ್ತಾನೆ. ಅದಕ್ಕೆ ಹೆಚ್ಚು ಜನ ಈಗ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಕೃಷ್ಣನಿಗಿಂತ ಹೆಚ್ಚಾಗಿ ಜಗನ್ನಾಥನ ಭಕ್ತಿ ಮಾಡ್ತಾರೆ. ಗೊತ್ತಿಲ್ಲೋ ಗೊತ್ತಿಲ್ಲ, ಬಟ್ ಜಗನ್ನಾಥನ ಮೇಲೆ ಸಹಜವಾದ ಆಕರ್ಷಣೆ ಬಂದ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಜಗನ್ನಾಥನ ಲೀಲೆಗಳನ್ನ ಶ್ರವಣ ಮಾಡಿ, ನೀವು ಇನ್ನೊಬ್ಬರಿಗೆ ಹೇಳಿ, ಭಗವಂತನ ಲೀಲೆಗಳನ್ನ ಪ್ರಚಾರ ಮಾಡಿ. ಯಾರು ಭಗವಂತನ ಲೀಲೆ ಕೇಳ್ತಾರೆ ಹೇಳ್ತಾರೆ, ಅವರು ಸಮಸ್ತ ಪಾಪ ನಾಶ ಆಗ್ಬಿಡುತ್ತೆ. ಬ್ರಜೇ ವಜೇಕ ನಂದನಂ ಸಮಸ್ತ ಪಾಪ ಖಂಡನಂ ಸುಪಿಚ್ಚ ಗುಚ್ಚ ಮಸ್ತಕಂ ಸುನಾದ ವೇಣು. ಒಂದು ಕೃಷ್ಣಾಷ್ಟಕಂ ಅಂತ ಬರುತ್ತೆ ಶಂಕರಾಚಾರ್ಯ, ಸಮಸ್ತ ಪಾಪ ಖಂಡನಂ, ಎಲ್ಲ ಪಾಪಗಳನ್ನು ಖಂಡನೆ ಮಾಡ್ಬಿಡ್ತಾನೆ. ಓಕೆ, ಸೊ ಇವತ್ತಿಗೆ ಲೀಲೆ ನಿಲ್ಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕಿ ಜೈ. श्री 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 जगन्नाथ बलदेव सुभद्रा सुदर्शन की जय. अनंत कोटि वैष्णव की जय. हरे कृष्ण. हरे कृष्ण प्रभु. हरे कृष्ण प्रभु. हरे कृष्ण प्रभु. हरे कृष्ण. हरे कृष्ण प्रभु. हरे कृष्ण. हरे कृष्ण प्रभु जी. हरे कृष्ण. हरे कृष्ण प्रभु. हरे कृष्ण. हरे कृष्ण. हरे कृष्ण. हरे कृष्ण प्रभु जन प्रणाम गुरुभ्यो नमः. हरे कृष्ण. प्रणाम प्रभु. हरे कृष्ण. हरे कृष्ण. थैंक यू. हरे कृष्ण. ओके, एंड ಮಾಡೋಣ. थैंक यू.